ಯುವತಿ ಸ್ವಾತಿ ಹತ್ಯೆ ಖಂಡಿಸಿ ಇಂದು ಹಾವೇರಿಯ ಮಾಸೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಸ್ವಾತಿಯನ್ನ ಕೊಂದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ವಿವಿಧ ಸಂಘಟನೆಗಳು ಇಂದು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿವೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಸ್ವಾತಿ ಕೊಂದ ಕೊಲೆಗಾರನಿಗೆ ಗಲ್ಲು ಶಿಕ್ಷೆಗೆ ಆಗ್ರಹ. ಹಿಂದೂ ಸಂಘಟನೆಗಳಿಂದ ಮಾಸೂರು ಪಟ್ಟಣ ಬಂದ್ಗೆ ಕರೆ. ವಿಶ್ವ ಹಿಂದೂ ಪರಿಷತ್ ಎಬಿವಿಪಿಯಿಂದ ಪ್ರೊಟೆಸ್ಟ್. ಹಿಂದೂ ಯುವತಿ ಸ್ವಾತಿ ಹತ್ಯೆ ಖಂಡಿಸಿ ಹಾವೇರಿ ಜಿಲ್ಲೆಯಾದ್ಯಂತ ಭಾರೀ ಖಂಡನೆ ವ್ಯಕ್ತವಾಗುತ್ತಿದೆ. ಇಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದವರು ಮಾಸೂರು ಬಂದ್ಗೆ ಕರೆ ನೀಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಸಾವಿನ ಕಹಿ ನೆನಪು ಮಾಸುವ ಮುನ್ನವೇ ಲವ್ ಜಿಹಾದ್ಗೆ ಹಾವೇರಿಯಲ್ಲಿ ಮತ್ತೊಂದು ಬಲಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರುಳರಿಗೆ ಗಲ್ಲು ಶಿಕ್ಷೆಯಾಗಬೇಕು, ಆಗ ಮಾತ್ರ ಇಂಥ ಕೃತ್ಯಗಳು ಮಾಡುವವರಿಗೆ ಭಯ ಹುಟ್ಟುತ್ತೆ. ಹೀಗಾಗಿ ಸ್ವಾತಿ ಹತ್ಯೆ ಮಾಡಿದ ಮೂವರಿಗೂ ಗಲ್ಲು ಶಿಕ್ಷೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ. ಸ್ವಾತಿ ಹತ್ಯೆ ಖಂಡಿಸಿ ಮಾಸೂರನ್ನ ಬಂದ್ ಮಾಡಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸಮಯ 11 ಗಂಟೆಗೆ. ಪ್ರತಿಭಟನೆ ಉದ್ದೇಶ ಕಾನೂನು ಪ್ರಕಾರ ಅವಳಿಗೆ ನ್ಯಾಯ ಕೊಡಿಸೋದು. ಪ್ರತಿಭಟನೆ ಮಾಡೋದ್ರಿಂದ ನ್ಯಾಯ ಸಿಗುತ್ತೆ ಏನೋ ಅಂತ ಕೇಳಂತ ಕೆಲವೊಂದು ವ್ಯಕ್ತಿಗಳಿಗೆ ಉತ್ತರ ಹೇಳಲು ಇಷ್ಟಪಡ್ತೇನೆ. ತನಿಖೆ ದಾರಿ ತಪ್ಪದ ಹಾಗೆ ಒತ್ತಡ ಹೇರುವುದು ಮತ್ತು ಸಮಾಜದಲ್ಲಿ ಸ್ತ್ರೀಯರಿಗೆ ಈ ರೀತಿ ಮುಂದೆ ನಡೀಬಾರದು ಅಂತೇಳಿ ಸಮಾಜ ಜಾಗೃತಿ ಮಾಡೋಕ್ಕೋಸ್ಕರ ಪ್ರತಿಭಟನೆ ಮಾಡೋದು. ಪ್ರತಿಭಟನೆ ಮಾಡೋದ್ರಿಂದ ನ್ಯಾಯ ಸಿಗಲ್ಲ, ಎಚ್ಚರಿಗೊಳ್ತಾರೆ ಮತ್ತು ಅಧಿಕಾರಿಗಳು ಜಾಗೃತಿಯಾಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಮಾಸೂರಿನಲ್ಲಿ ಕೈ ಜೋಡಿಸಿ ತನಿಖೆ ಸೂಕ್ತ ರೀತಿಯಲ್ಲಿ ನಡೆಯಲಿ ಮತ್ತು ಎಲ್ಲರಿಗೂ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡೋಣ. ಮಾರ್ಚ್ 3ರಂದು ಸಂಧಾನಕ್ಕೆ ಎಂದು ರಾಣೆಬೆನ್ನೂರಿನ ಸುವರ್ಣ ಪಾರ್ಕ್ಗೆ ಕರೆಸಿ ನಂತರ ಒಪ್ಪದೇ ಇದ್ದಾಗ ನಯಾಜ್ ಸ್ನೇಹಿತರ ಜೊತೆ ಸೇರಿ ಕುತ್ತಿಗೆಗೆ ಟವಲ್ ಬಿಗಿದು ಕೊಲೆ ಮಾಡಲಾಗಿದೆ. ನಂತರ ಸ್ವಾತಿ ಶವವನ್ನ ಪತ್ತೇಪುರ ಗ್ರಾಮದ ಸಮೀಪ ತುಂಗಭದ್ರಾ ನದಿಗೆ ಎಸೆದಿದ್ದಾರೆ. ಈ ಪ್ರಕರಣ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕೂಡ ಪ್ರತಿಭಟನೆ ಕೈಗೊಂಡಿದೆ. ಇಂದು ರಾಣೆಬೆನ್ನೂರು ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ರಾಜ್ಯನೇ ತಲೆ ತಗ್ಸಂತ ವಿಚಾರ ಸ್ವಾತಿಯ ಹತ್ಯೆ. ಸ್ವಾತಿಯ ಕೊಲೆ ಯಾವುದೇ ಮತೀಯ ಹಾಗೂ ಲವ್ ಜಿಹಾದ್ಗೆ ಒಳಪಟ್ಟಿದ್ದಲ್ಲ. ಇದು ಅದನ್ನ ಹೊರತುಪಡಿಸಿ ಅವರವರ ವೈಷಮ್ಯಕ್ಕೆ ಹೇಳಿಕೆಯನ್ನ ಬಿಡುಗಡೆ ಮಾಡ್ತಾರೆ, ಅನುಮಾನಕ್ಕೆ ಅಡಿ ಮಾಡಿಕೊಡ್ತಿದೆ. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಳಪಡಿಸಿ ಈ ಸತ್ಯಾಸತ್ಯತೆಯನ್ನ ಹಾಗೂ ಸ್ವಾತಿಯ ಸಾವಿಗೆ ನ್ಯಾಯ ಕೊಡಿಸೋದ್ರ ಜೊತೆಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ. ಒಟ್ಟಾರೆ ಸ್ವಾತಿ ಸಾವಿಗೆ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗುತ್ತಿದೆ. ಸರ್ಕಾರದ ಗಮನ ಸೆಳೆಯಲು ಹಿಂದೂ ಪರ ಸಂಘಟನೆ ಬಂದ್ಗೆ ಕರೆ ನೀಡಿವೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.